ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು 10ನೇ ತರಗತಿಯ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ದ ಲೆಸನ್ ನೇಮ್ ಇಸ್ ವ್ಯಾಘ್ರ ಗೀತೆ. ವ್ಯಾಘ್ರ ಗೀತೆ, 6th ಲೆಸನ್ ವ್ಯಾಘ್ರ ಗೀತೆ. ಇಟ್ಸ್ ರಿಟನ್ ಬೈ A.N. ಮೂರ್ತಿರಾವ್. ವ್ಯಾಘ್ರ ಅಂದರೆ ಹುಲಿ, ಟೈಗರ್. ಗೀತೆ ಇಸ್ ಅ ಸಾಂಗ್. So this is not a song. The name of the lesson is Vyaghra Geete. So this is all about what kind of a lesson is this? Okay, we'll see. So what kind of a lesson is this? I'll start with the lesson directly. I don't go through the box 1. ಎಲೆ ಬೆಕ್ಕ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಸೊ ದ ಆಥರ್ ಇಸ್ ಸ್ಪೀಕಿಂಗ್ ಹಿಯರ್. ಸೊ ಡೋಂಟ್ ಬಿ ವೆರಿ ಪ್ರೌಡ್ ದಟ್. ಸೊ ಫ್ರಮ್ ಅ ಕ್ಯಾಟ್ ಫ್ಯಾಮಿಲಿ, I've been a cat and I'm a cat family. So don't think that you are a cat and you are not a tiger. Don't think you are a tiger. Just because you are born in a cat family, don't think that you are a tiger. So, Anta, there was a poet who had told us. So idanna heli. So the author is saying, so I have so much of respect on the author, on that poet anta. Yake? Why? ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ. The author is saying the poet, he didn't reject the animal just because it is the ಹಿಂಸೆ. No, it's a violent animal ಅಂತ. He didn't reject that animal. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. So if you want to be a tiger, it should be a very proud thing anta the poet had thought. So because of that reason I have a respect over the poet anta the author is saying here. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು. Yes, the tiger will kill the animals, it will eat the animals. ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ನಿಷ್ಪಕ್ಷಪಾತ ಅಂದರೆ without doing the differentiation, without any doing injustice. If you look into that, what is harm in that? There is no harm in that. The tiger has to eat the animal. That is how the life cycle is built. Alva? So there is nothing wrong in that. If the cat is eating a rat, then there is nothing wrong with that. If the eagle is catching any cat or a dog, puppy, there is no wrong in that. It's a life cycle. That is how the life cycle has to be. So, anta ಹೇಳ್ತಾ ಇದ್ದಾರೆ. The author is saying here. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯೇ ಅದೊಂದು ದೊಡ್ಡ ಅಪರಾಧವೇ? ಸಿ, we people, we can survive only on vegetables, but still we eat the non-veg, but still we eat the animals, ಅಲ್ವಾ? ಅನಿಮಲ್ಸ್ ಅಂದರೆ ಚಿಕನ್ ಇರ್ಬೋದು, ಮಟನ್, ಎನಿಥಿಂಗ್ ಲೈಕ್ ದಿಸ್, ಫಿಶ್. ಇಂಥದ್ರಲ್ಲಿ ವಾಟ್ ಇಫ್ ದ ಅನಿಮಲ್ ಈಟ್ ದಿಸ್? ದರ್ ಇಸ್ ನಥಿಂಗ್ ಕ್ರೈಮ್ ಇನ್ ದಿಸ್, ದರ್ ಇಸ್ ನೋ ರಾಂಗ್ ಇನ್ ದಿಸ್. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವುದಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆ. ಸಿ, ಇಟ್ ವಿಲ್ ಈಟ್ ಓನ್ಲಿ ಫಾರ್ ದ ಫುಡ್, ನಾಟ್ ಲೈಕ್ ಅಸ್. ಓಕೆ, ವಿ ಸೆಲೆಕ್ಟ್ ದ ಫುಡ್, ವಿ ಸೆಲೆಕ್ಟ್ ದಿಸ್ ವಿಲ್ ಬಿ ಗುಡ್, ದಿಸ್ ವಿಲ್ ಬಿ ಗುಡ್. ಸೊ ಬಟ್ ಅನಿಮಲ್ಸ್, ಇಟ್ ವಿಲ್ ಈಟ್ ಫಾರ್ ದ ಫುಡ್, ಫಾರ್ ದ ಏನಂತಾರೆ, ಹೊಟ್ಟೆಗೋಸ್ಕರ ಮಾತ್ರ. ದೇ ಹ್ಯಾವ್ ಟು ಲೀವ್, ದೇ ಈಟ್ ದ ಫುಡ್. ಅದರಲ್ಲಿ ತಪ್ಪೇನಿದೆ? ದೇ ವೋಂಟ್ ಲುಕ್ ಇನ್ ದ ರಿಲಿಜನ್, ದೇ ವೋಂಟ್ ಲುಕ್ ಐ ಹ್ಯಾವ್ ಟು ಈಟ್ ಓನ್ಲಿ ದಿಸ್ ಅನಿಮಲ್, ಐ ಹ್ಯಾವ್ ಟು ಈಟ್ ಓನ್ಲಿ ದಿಸ್ ಅನಿಮಲ್, ಐ ಹ್ಯಾವ್ ಟು ಈಟ್ ಓನ್ಲಿ ದಿಸ್ ರಿಲಿಜನ್. ಆ ಥರ ಇಲ್ಲ. ಇಟ್ ಡಸಂಟ್ ಗೋ ವಿತ್ ಲೈಕ್ ದಿಸ್. ಇಟ್ ವಿಲ್ ಈಟ್ ವಾಟ್ ಎವರ್ ಇಟ್ ಕ್ಯಾನ್ ಹಂಟ್, ಇಟ್ ವಿಲ್ ಹಂಟ್ ಆ್ಯಂಡ್ ಇಟ್ ವಿಲ್ ಈಟ್. ಸೊ ಅದು ಟೈಗರ್ ಮಾಡುತ್ತೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ವೈ ದರ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ರಿಲಿಜನ್ ಫಾರ್ ಹಂಟಿಂಗ್ ಫಾರ್ ಅ ಟೈಗರ್ ಅಂತ? ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಸೊ ಐ ಡೋಂಟ್ ನೋ ಅಬೌಟ್ ದ ಟೈಗರ್ ವಿಚ್ ಇಸ್ ಇನ್ ದ ಅದರ್ ಕಂಟ್ರಿ. ಆದರೆ ಬಟ್ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಸೊ ಈಸ್ ಬೇಸಿಕಲಿ ಟಾಕಿಂಗ್ ಅಬೌಟ್ ಇಂಡಿಯಾ. ಶ್ರೀರಾಮ ಈಸ್ ಅ ಪರ್ಸನ್ ಹೂ ವಾಸ್ ರೂಲ್ಡ್ ಇನ್ ಇಂಡಿಯಾ, ಹೂ ರೂಲ್ಡ್ ಇಂಡಿಯಾ. ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿತು. ದೆರ್ ವಾಸ್ ಅ ಏನಂತಾರೆ, ಗ್ರಂಥ ಅಂದರೆ ಬುಕ್. ಓಕೆ, ದೆರ್ ವಾಸ್ ಅ ಬುಕ್ ಲೈಕ್ ಅ ಭಗವದ್ಗೀತೆ. ಆ ಭರತ ಭೂಮಿಯಲ್ಲಿ ಇನ್ ದಟ್ ರೀಜನ್ ಹುಲಿಗಳಾದರೂ ಅಧರ್ಮಕ್ಕೆಡೆಗೊಡುವುದುಂಟೆ. ಸೊ ಹೌ ದ ಟೈಗರ್ ಕ್ಯಾನ್ ಬಿ ಸೊ irreligious. Adharma ಅಂದರೆ ಅಧರ್ಮ ಬೇಸಿಕಲಿ ಇಟ್ಸ್ ನಾಟ್ irreligious, it's a bad thing. Dharma is a good thing, adharma is a bad thing. How the tiger can be a bad?
that's it. Okay, here the dharma is not a religion. Dharma is a good one, adharma is a bad one. Okay, in this kind of a good region, how the tiger can be a bad? So this is what the author is saying. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ನನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದರು. ರೀಸೆಂಟ್ಲಿ ದೇರ್ ವಾಸ್ ಅ ಪರ್ಸನ್ ಕಾಲ್ಡ್ ಕೃಷ್ಣಮೂರ್ತಿ, ಇಸ್ ಅ ರಿಲೇಟಿವ್, ಬಂಧು ಕೃಷ್ಣಮೂರ್ತಿ. ಹೀ ಟೋಲ್ಡ್, ಅವರ ವಂಶ ಅಂದರೆ ಇನ್ ದ ಫ್ಯಾಮಿಲಿ ಅನುಭವದ ಕಥೆ, ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರಿನ ಹೇಳ್ತಾರೆ. ಸೊ ದಿಸ್ ಸ್ಟೋರಿ ಇಸ್ ಅ ಎಕ್ಸ್ಪೀರಿಯನ್ಸ್ ಸ್ಟೋರಿ. ಓಕೆ, ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಆಫ್ಟರ್ ಲಿಸ್ನಿಂಗ್ ಟು ದಟ್ ಸ್ಟೋರಿ ಐ ಗಾಟ್ ಟು ನೋ ಅಬೌಟ್ ದ ಹುಲಿಯ ಧರ್ಮಶ್ರದ್ಧೆಯಿಂದ ದ ಗುಡ್ ಬಿಹೇವಿಯರ್ ಆಫ್ ಅ ಟೈಗರ್. ಓಕೆ, ಅದರ ಬಗ್ಗೆ, ಶ್ರದ್ಧೆ ಬಗ್ಗೆ, ಒಂದು ಕಾನ್ಷಿಯಸ್ ಬಗ್ಗೆ, ದ ಟೈಗರ್ ಕಾನ್ಷಿಯಸ್ ಬಗ್ಗೆ ಐ ಗಾಟ್ ಟು ನೋ. ಕೃಷ್ಣಮೂರ್ತಿಯ ಅಜ್ಜಂದಿರು, ಕೃಷ್ಣಮೂರ್ತಿ ಇಸ್ ಅ ರಿಲೇಟಿವ್. ಓಕೆ, ಕೃಷ್ಣಮೂರ್ತಿ ಅಜ್ಜಂದಿರು ಅಂದರೆ ಗ್ರ್ಯಾಂಡ್ ಫಾದರ್ಸ್ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ದೇ ವರ್ ಫ್ರಮ್ ಅ ಪ್ಲೇಸ್ ಕಾಲ್ಡ್ ತುಮಕೂರು. ಅಲ್ಲಿ ಒಂದು ಹಳ್ಳಿ ಅಂದರೆ ಗ್ರಾಮ, ವಿಲೇಜ್. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಸೊ ದೇರ್ ಆನ್ಸಿಸ್ಟರ್ಸ್, ದೇರ್ ಎಲ್ಡರ್ ಪೀಪಲ್, ದೇವರ್ ಸಣ್ಣದೊಂದು ಸಂಸ್ಥಾನದ ಒಂದು ಪುಟ್ಟ ಎಂಪೈರ್, ಒಂದು ಚಿಕ್ಕದು ಲೈಕ್ ಇನ್ ಅ ರೂಲಿಂಗ್ ಫ್ಯಾಮಿಲಿನಲ್ಲಿ ದೇವರ ಮಿನಿಸ್ಟರ್. ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದಿದ್ದರು. ಸೊ ದೇ ವರ್ ವೆರಿ ವೆಲ್ ನೋನ್ಡ್. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು. ಸೊ ಮಂತ್ರಿ ಎಲ್ಲ ಹೊರಟೋಯ್ತು. ದ ಮಿನಿಸ್ಟರ್ ಅಂಡ್ ಆಲ್ ಥಿಂಗ್ಸ್ ವೆರ್ ಕಾನ್. ಆಮೇಲೆ ಶಾನುಭೋಗ ಅಂದರೆ ದ ಒನ್ ಹೂ ಟೇಕ್ ಕೇರ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆ ಟ್ಯಾಕ್ಸ್ನ ನೋಡ್ಕೊತಾರೆ. ಸೊ ದಟ್ ಈಸ್ ಅ ಶಾನುಭೋಗಕ್ಕೆ ವರ್ಕ್. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ. ಓಕೆ, ಶಾನುಭೋಗ, ದ ವರ್ಕ್ ಆಫ್ ಶಾನುಭೋಗ ಇಸ್ ಟು ಬೇಸಿಕಲಿ ಕಲೆಕ್ಟ್ ದ ಟ್ಯಾಕ್ಸಸ್ and they will hold a book called Kirdi book, where they have a calculation, they have a information about all the tax kandayad ಬಗ್ಗೆ information ಇರುತ್ತೆ. Basically what they have to do, they collect the contribution from the farmers, that is called the masi kanike. Okay, they have to collect the money. Okay, ಅದನ್ನ we called as a masi kanike, underline ಮಾಡ್ಕೊಳ್ಳಿ. So this Shanubhoga, they used to keep their book very nicely, Kirdi book na, they used to keep it safely, which is very important. And they never used to torture any farmer for the contribution ಗೆ ಟಾರ್ಚರ್ ಮಾಡ್ತಿರಲಿಲ್ಲ, ಪೀಡಿಸದೆ. ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಸೊ ವಾಟ್ ಎವರ್ ಇಸ್ ಬೀನ್ ಗಿವನ್ ಬೈ ಗಾಡ್, ದೇ ವರ್ ಸೋ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಲಿವಿಂಗ್ ವಿತ್ ದಟ್. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜ್ಯಭಕ್ತಿಯ ಲಾಂಛನ. ದಿಸ್ ಕಿರ್ದಿ ಬುಕ್ ಇಸ್ ನಾಟ್ ಜಸ್ಟ್ ಅ ಬುಕ್ ಫಾರ್ ದಮ್, ದಟ್ ವಾಸ್ ಲೈಕ್ ಅ ಸಿಂಬಲ್, ಎಂಬ್ಲಮ್ ಆಫ್ ದಟ್ ರಾಜ ಎಂಪೈರ್ದು ಸಿಂಬಲ್, ಎಂಬ್ಲಮ್ ಥರ ಇತ್ತು. ಸೊ ದೇ ವರ್ ಕೀಪಿಂಗ್ ದಟ್ ವೆರಿ ಸೇಫ್ಲಿ. ಒಂದು ಬಾರಿ, ಒನ್ ಟೈಮ್, ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಸೊ ವಾಟ್ ಈಸ್ ಇರಸಾಲಿ? ಇರಸಾಲಿ ಈಸ್ ಬೇಸಿಕಲಿ ದೇ ಟೇಕ್ ಅ ಮನಿ ಫ್ರಮ್ ದ, ಏನಂತಾರೆ, ದೇ ಟೇಕ್ ಅ ಮನಿ ಫ್ರಮ್ ದ ಫಾರ್ಮರ್ಸ್ ಆ್ಯಂಡ್ ದೇ ಕೀಪ್ ಇಟ್ ಸೇಫ್ಲಿ ಇನ್ ಅ ಖಜಾನೆ ಅಂದರೆ ಟ್ರೆಷರಲ್ಲಿ ಇಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಇರಸಾಲಿ. ಸೊ ಹಿ ಹ್ಯಾಡ್ ಬೀನ್ ದೇರ್, ಹಿ ಹ್ಯಾಡ್ ವೆಂಟ್ ಫಾರ್ ದ ಇರಸಾಲಿಗೆ ಹೋಗ್ತಾರೆ. ಇಲ್ಲೋಯ್ತು, ಐ ಜಸ್ಟ್ ಮಿಸ್ ದ ಲೈನ್. ಸೊ ದೇ ವೆಂಟ್ ಟು ಅ ವಿಲೇಜ್ ಕಾಲ್ಡ್ ಚಿಕ್ಕನಾಯಕನಹಳ್ಳಿ, ಅಲ್ಲಿಗೆ ಹೋಗ್ತಾರೆ. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ಸಮಯ. ಸೊ ಹಿ ಪುಟ್ ಆಲ್ ದ ಮನಿ ಇನ್ ಟು ದ ಟ್ರೆಷರ್. While coming back, he met the friend, then he came back. ಸಂಜೆ 6 ಗಂಟೆ ಆಗಿತ್ತು. It became 6 o'clock. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ಸೊ ಟು ರೀಚ್ ಹಿಸ್ ವಿಲೇಜ್ he has to cross the canal. ಮದಲಿಂಗ ಕಣಿವೆ, ಅಂಡರ್ಲೈನ್, ಮದಲಿಂಗ ಕಣಿವೆನ ದಾಟಬೇಕು. he has to cross it. ಕಾಡ್ದಾರಿ, ಇಟ್ಸ್ ಅ ಫಾರೆಸ್ಟ್ ವೇ. ಆದರೂ ಬೆಳದಿಂಗಳು ದಿನ, ಬಟ್ ಆಲ್ಸೋ ಇಟ್ಸ್ ಅ ಫುಲ್ ಮೂನ್ ಡೇ, ಬೆಳಕಿದೆ. ಡ್ಯೂರಿಂಗ್ ದಟ್ ಟೈಮ್, ಲಾಂಗ್ ಬ್ಯಾಕ್, ದೇರ್ ಇಸ್ ನೋ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇಲ್ಲವೇ ಇಲ್ಲ. ದೇ ಹ್ಯಾವ್ ಟು ವಾಕ್ ಆನ್ ದ ವಾಕ್ ಇನ್ ದ ಫಾರೆಸ್ಟ್ ಆ್ಯಂಡ್ ಏನು ಲೈಟ್ ಇದೆ ಅದೇ ಲೈಟಲ್ಲೇ ಹೋಗಬೇಕು. ಸೊ ದೇ ಹ್ಯಾವ್ ಟು ಗೋ ಲಿಟಲ್ ಅರ್ಲಿ. ದೇ ಯೂಸ್ ಟು ನೆವರ್ ವಾಕ್ ಆಫ್ಟರ್ 6 o'clock ಬಿಕಾಸ್ ಇಟ್ ಯೂಸ್ ಟು ಗೆಟ್ ಡಾರ್ಕ್ ಆ್ಯಂಡ್ ದೇ ವಿಲ್ ಬಿ ಅನಿಮಲ್ಸ್ ಇರುತ್ತೆ, ಇಟ್ ಮೈಟ್ ಹಂಟ್ ದೆಮ್. ಬಿಕಾಸ್ ಆಫ್ ದಿಸ್ ರೀಸನ್ ದೇ ನೆವರ್ ಯೂಸ್ ಟು ಗೋ ಔಟ್ ಆಫ್ಟರ್ 6 o'clock. ಓಕೆ, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು. ಸೊ ಈ ಥಾಟ್, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ, ದಟ್ ಮೀನ್ಸ್ ಇಫ್ ಐ ವಾಕ್ ಲಿಟಲ್ ಫಾಸ್ಟ್ ಐ ಕ್ಯಾನ್ ರೀಚ್ ಮೈ ವಿಲೇಜ್ ಅಟ್ ದ ಟೈಮ್ ಆಫ್ ಅ ಡಿನ್ನರ್.
ಎಂದು ಬೇಗ ಬೇಗ ನಡೆದರು. ಈ ಸ್ಟಾರ್ಟೆಡ್ ವಾಕಿಂಗ್ ಫಾಸ್ಟ್. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಸೊ ಬೈ ದ ಟೈಮ್ ಹಿ ಕೇಮ್ ಟು ದ ಕಣಿವೆ, ದಟ್ ಮದಲಿಂಗ ಕಣಿವೆ, ಇಟ್ ವಾಸ್ ಅ ಡಾರ್ಕ್, ಲೈಟ್ ಆಗಿಬಿಟ್ಟಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಹಸಿವು, ಹಂಗ್ರಿ, ಹಸುವಾಗುತ್ತೆ. ಈ ಸ್ಟಾರ್ಟೆಡ್ ಫೀಲಿಂಗ್ ಹಂಗ್ರಿ. ಆಲ್ಸೋ ಈ ಸ್ಟಾರ್ಟೆಡ್ ಫೀಲಿಂಗ್ ಸ್ಕೇರ್ಡ್, ಭಯ ಆಗುತ್ತೆ. ಈ ವಾಸ್ ವೆರಿ ಸ್ಕೇರ್ಡ್. ಆಬ್ವಿಯಸ್ಲಿ ಭಯ ಆಗುತ್ತೆ ಅಲ್ಲ, ಇಟ್ಸ್ ಅ ಡಾರ್ಕ್ ಆ್ಯಂಡ್ ಇಟ್ಸ್ ಅ ಫಾರೆಸ್ಟ್, ವೆರಿ ಡೆನ್ಸ್ ಫಾರೆಸ್ಟ್, ಭಯ ಆಗುತ್ತೆ. ಕಾಲು ಮತ್ತಷ್ಟು ಚುರುಕಾಯಿತು. ಸ್ಟಾರ್ಟೆಡ್ ವಾಕಿಂಗ್ ಮಚ್ ಮೋರ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್. ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ರೋಡಿಂದ ಸ್ವಲ್ಪ ದೂರ ದೇರ್ ಇಸ್ ಅ ಗುಹೆ. ಗುಹೆ ಅಂದರೆ ಕೇವ್ ಇದೆ. ಆ ಕೇವಲ್ಲಿ ದ ಟೈಗರ್ ಇಸ್ ಸ್ಲೀಪಿಂಗ್. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆಗೆ ಬರಿದಾಗಿದೆ ಎಂದು ಭಾಸವಾಯಿತು. ಇಟ್ ವಾಸ್ ಸ್ಲೀಪಿಂಗ್ ದ ಹೋಲ್ ಡೇ ಆ್ಯಂಡ್ ಇಟ್ ವೋಕ್ ಅಪ್ ಇನ್ ದ ನೈಟ್. ಅವಾಗಿದ್ದು ಆಕಳಿಸುತ್ತೆ, ಯಾನ್ ಮಾಡುತ್ತೆ, ಎದ್ದು ನೋಡುತ್ತೆ, ಓಕೆ ಐ ಆಮ್ ಫೀಲಿಂಗ್ ಹಂಗ್ರಿ, ಹೊಟ್ಟೆ ಹಶ್ವಾಗಿದೆ, ಭಾಸವಾಯಿತು. ಇಟ್ ಫೆಲ್ಟ್ ಐ ಆಮ್ ಫೀಲಿಂಗ್ ಹಂಗ್ರಿ. ವಿಧಿ ಆಹಾರಕ್ಕೆ ಏನನ್ನೂ ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ವಿಧಿ ಅಂದರೆ ವಾಟ್ ಎವರ್ ದ ಫೇಟ್ ಹ್ಯಾಸ್ ಗಿವನ್ ಮೀ ಟು ದ ಲಂಚ್, ಡಿನ್ನರ್ ಏನಿದೆ ಐ ಡೋಂಟ್ ನೋ ಅಂತ ಹೇಳಿ ಮೈಯನ್ನು ಸ್ಟ್ರೆಚ್ ಮಾಡಿದೆ. ಮೈ ಮುರಿಯೋದಂದರೆ ಮೈ ಸ್ಟ್ರೆಚ್ ಮಾಡಿ ಹೊರಡುತ್ತೆ. ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇಟ್ ವಾಸ್ ವಾಕಿಂಗ್ ಅಂಡ್ ಹೈಡಾಗಿ ಇಟ್ ಈಸ್ ವಾಕಿಂಗ್ ನಿಯರ್ ದ ರಾಕ್ಸ್. ಹೈಡಾಗಿ ನಡೀತಾ ಇದೆ. ಇದ್ದಕ್ಕಿದ್ದ ಹಾಗೆ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಮಧುರವಾದ ಗಂಧ, ಅ ಗುಡ್ ಸೆಂಟ್, ಇಟ್ ಕುಡ್ ಫೀಲ್. ಘ್ರಾಣೇಂದ್ರಿಯ, ನೋಸ್, ಓಕೆ, ಅದಕ್ಕೆ ಫೀಲ್ ಆಗುತ್ತೆ. ಇಟ್ಸ್ ವೆರಿ ಸೆನ್ಸಿಟಿವ್. ಅನಿಮಲ್ಸ್ ಆರ್ ವೆರಿ ಸೆನ್ಸಿಟಿವ್ ಫಾರ್ ದ ಸ್ಮೆಲ್ ಅಲ್ವಾ. ಬಿಫೋರ್ ದ ಐ ಕ್ಯಾನ್ ರೀಚ್ ದ ಸ್ಮೆಲ್ಸ್ ವಿಲ್ ರೀಚ್. ಓಕೆ, ಸ್ಮೆಲ್ ರೀಚ್ ಆಗುತ್ತೆ. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ನಿಧಾನವಾಗಿ ಇಟ್ ಸ್ಟಾರ್ಟೆಡ್ ಸ್ಮೆಲ್ಲಿಂಗ್, ಇಟ್ಸ್ ಸೆನ್ಸಿಂಗ್ ದ ಸ್ಮೆಲ್ ಆ್ಯಂಡ್ ಇಟ್ ಇಸ್ ವಾಕಿಂಗ್ ಟುವರ್ಡ್ಸ್ ದ ಸ್ಮೆಲ್. ನಿಧಾನವಾಗಿ ನಡೀತಿದೆ. ಇಟ್ ಈಸ್ ವಾಕಿಂಗ್ ವೆರಿ ಸ್ಲೋಲಿ. ಇಟ್ ರೀಚ್ ದ ರೋಡ್. ರಸ್ತೆ ಹತ್ರ ಬರುತ್ತೆ. ಶಾನುಭೋಗರನ್ನು ನೋಡುತ್ತೆ. ಇಟ್ಸ್ ಶಾನುಭೋಗರನ್ನು ನೋಡ್ತು. ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಶಾನುಭೋಗರು ಸ್ವಲ್ಪ ಗುಂಡಾಗಿದ್ರು. ಇಟ್ ವಾಸ್ ವಿನ್ ಅ ವೆರಿ ಗುಡ್ ಹೆಲ್ತ್, ಓಕೆ, ಫಿಟ್ ಆಗಿದ್ರು. ಅದನ್ನು ನೋಡಿ ಹುಲಿಗೆ ಆನಂದ ಆಗುತ್ತೆ. ಇಟ್ ಫೆಲ್ಟ್ ವೆರಿ ಹ್ಯಾಪಿ. ಹುಲಿಯ ಆನಂದಕ್ಕೆ ಕೊರತೆ ಒಂದಿತ್ತು. ಬಟ್ ದೆರ್ ವಾಸ್ ಒನ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಇತ್ತು ಹುಲಿಯ ಆನಂದಕ್ಕೆ. ಏನಾಯಿತು? ಆ ಶಾನುಭೋಗರು ಹುಲಿಗೆ ಅಭಿಮುಖವಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಏನಾಗಿತ್ತು? ಶಾನುಭೋಗರು, ಹಿ ವಾಸ್ ವಾಕಿಂಗ್, ದ ಬ್ಯಾಕ್ ವಾಸ್ ಫಾರ್ ದ ಹುಲಿ ಫೇಸ್. ದಟ್ ಮೀನ್ಸ್ ದ ಟೈಗರ್ ವಾಸ್ ಬಿಹೈಂಡ್ ಶಾನುಭೋಗರು. Shanubogaru was going like this. The face was towards there. The back was facing this side. Okay. Why the author is saying this? Please observe. The Shanubogaru face is that side. The back is this side. The tiger face. The tiger is facing the Shanuboga's back side. The person back side. Okay. Abhimukhavagirade. Abhimukha is this one. Face to face is Abhimukha. So without face to face is not Abhimukha. Okay. ಓಕೆ. ಯಾರನ್ನೇ ಆಗಲಿ ಭಾರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಸೊ ದ ಆಥರ್ ಇಸ್ ಸೇಯಿಂಗ್ ದ ಟೈಗರ್ಸ್ ವಿಚ್ ಆರ್ ದೇರ್ ಇನ್ ಇಂಡಿಯಾ, ಇಟ್ ವಿಲ್ ನೆವರ್ ಕಿಲ್ ದೆಮ್ ವೆನ್ ದೇ ಆರ್ ನಾಟ್ ಫೇಸ್ ಟು ಫೇಸ್. ಓಕೆ, ಸಿನ್ಸ್ ದ ಶಾನುಭೋಗ ಫೇಸ್ ಇಸ್ ಟುವರ್ಡ್ಸ್ ದಟ್ ಸೈಡ್, ದ ಹುಲಿ ಕೆನಾಟ್ ಕಿಲ್ ದ ಶಾನುಭೋಗ. So the author is saying it won't kill Shanuboga because the author is not facing face to face. He is opposite. So he won't kill them ಅಂತ ಹೇಳ್ತಿದೆ. ಶತ್ರುವನ್ನಾದರೂ ಸರಿಯೇ, ಇವನ್ ಲೆಟ್ ಇಟ್ ಬಿ ಎನಿಮಿ, ಆತ ಬೆನ್ನು ತಿರುಗಿಸಿದಾಗ ಕೊಲ್ಲುವುದು ಧರ್ಮವಲ್ಲ ಅಷ್ಟೇ. ಸೊ ಇವನ್ ಲೆಟ್ ಇಟ್ ಬಿ ಎನಿಮಿ, ಇಫ್ ಈಸ್ ನಾಟ್ ಫೇಸಿಂಗ್ ಫೇಸ್ ಟು ಫೇಸ್, ದೆನ್ ದ ಟೈಗರ್ ವೋಂಟ್ ಕಿಲ್. ಇಟ್ ವಿಲ್ ಫೀಲ್ ದಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಕಿಲ್ ದಮ್. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಸೊ the tiger has to chase Shanuboga and it has to come in front of Shanuboga, then it has to kill Shanuboga. That was the plan of tiger. Okay. ಆದರೆ ಅವರನ್ನು ಹಾದು ಮುಂದೆ ಹೋಗೋದು ಕಷ್ಟ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ದಟ್ ಯು ಹ್ಯಾವ್ ಟು ವಾಕ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ಯು ಹ್ಯಾವ್ ಟು ಚೇಸ್ ಹಿಮ್. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು. ಸೊ ನಿಶ್ಶಬ್ದವಾಗಿ ನಿಧಾನಕ್ಕೆ ಐ ವಾಕ್ ಬಿಹೈಂಡ್ ಹಿಮ್, ದೆನ್ ಐ ವಿಲ್ ಗೋ, ಮುಂಭಾಗಕ್ಕೆ ನೆಗೆದು ಐ ವಿಲ್ ಜಂಪ್ ಇನ್ ಫ್ರಂಟ್ ಆಫ್ ಹಿಮ್, ಕೂಡಲೇ ತಿರುಗಿ ಐ ವಿಲ್ ಟರ್ನ್, ದೆನ್ ಐ ವಿಲ್ ಕ್ಯಾಚ್ ಹಿಮ್, ಐ ವಿಲ್ ಜಂಪ್ ಆನ್ ಹಿಮ್, ನೆಗೆದು ಐ ವಿಲ್ ಕಿಲ್ ಹಿಮ್ ಅಂತ ಪ್ಲ್ಯಾನ್ ಮಾಡ್ತು.
ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಸೊ ತನ್ನ ಬಂಧು, ದ ಫ್ಯಾಮಿಲಿ. ಹ್ಯಾವ್ ಯು ಸೀನ್ ದ ಕ್ಯಾಟ್ ಹೌ ಇಟ್ ವಿಲ್ ಗೋ ವೆರಿ ಸ್ಲೋಲಿ ವಿದೌಟ್ ಸೌಂಡೇ ಬರಲ್ಲ, ಆ ಥರ ನಿಧಾನಕ್ಕೆ ಹೋಗುತ್ತೆ. ಅದೇ ಥರ ಇವನ್ ಇಟ್ ಈಸ್ ಫ್ರಮ್ ಅ ಕ್ಯಾಟ್ ಫ್ಯಾಮಿಲಿ. ದ ಟೈಗರ್ ವೆಂಟ್ ವೆರಿ ಸ್ಲೋಲಿ, ನಿಧಾನಕ್ಕೆ ಹೋಗಿ ಶಾನುಭೋಗರ ಹತ್ತಿರ ಹೋಗುತ್ತೆ. ಇಟ್ ವಿಲ್ ರೀಚ್ ದ ಶಾನುಭೋಗ. ಏನಾಯಿತು ಆಮೇಲೆ? ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಉಂಟಿತು. ಸೊ ಇದ್ದಕ್ಕಿದ್ದಂತೆ ಆಲ್ ಆಫ್ ಅ ಸಡನ್ ಈ ಕಾಟ ಒಂದು ಸೆನ್ಸ್ ಆಗುತ್ತೆ, ಒಂದು ಭಯ ಶುರು ಆಗುತ್ತೆ. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂಥ ಅಪಾಯವನ್ನು ಸೂಚಿಸುವ 6ನೇ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ಸೊ ವಿ ಆಲ್ ನೋ ದಟ್ sometimes all our sense organ doesn't work, but there is some sense that will work for us, which is called as a sixth sense. Okay, so sixth sense work ಆಯಿತು. there is some sixth sense worked for Shanubhoga, and it told there is some danger nearby you. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ಅರಿವಾಯಿತು. ಸೊ ಈ ಗಾಟ್ ಟು ನೋ ದೆರ್ ಇಸ್ ಅ ಟೈಗರ್. ಶಾನುಭೋಗ ಈ ಗಾಟ್ ಟು ನೋ ದೆರ್ ಇಸ್ ಅ ಟೈಗರ್. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು ಬಲ್ಲರು. ಶಾನುಭೋಗ knows very well the tiger doesn't attack from back, it will attack only from the front ಅಂತ ಶಾನುಭೋಗ know it. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. Whatever the tiger thought, the same idea even the Shanubhoga, even he got the same idea. ಹುಲಿ ಹತ್ತಿರ ಬಂದು ನೆಗೆಯಿತು. ಹುಲಿ ಇಟ್ ಕೇಮ್ ನಿಯರ್ ಅಂಡ್ ಇಟ್ ಜಂಪ್ಡ್. ಅವರು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಇನ್ನೇನು ದ ಟೈಗರ್ ಹ್ಯಾಸ್ ಟು ಅಟ್ಯಾಕ್ ಶಾನುಭೋಗ. ದ ಶಾನುಭೋಗ ಈ ಬೆಂಟ್ ಹಿಸ್ ಹೆಡ್. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂತಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಹುಲಿ jumped up, it came down, it was about to jump on him. By that time Shanubhoga, it turned back and he walked back. In what the way he has came, he started walking the back. ಅದೇ ದಾರಿಯಲ್ಲಿ ವಾಪಸ್ ಹೋಗ್ತಾರೆ. Again he is not facing face to face, his back is facing the tiger face. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ಅದರ ಕಡೆ ಬೆನ್ನು ತಿರುಗಿಸಿದ್ದಾರೆ. ಹುಲಿ ಏನು ಮಾಡ್ತು? ಇಟ್ jumped and it looked up. ಶಾನುಭೋಗ ಫೇಸ್ ಇಸ್ ನಾಟ್ ದೇರ್, ಇಟ್ ಇಸ್ ಅ ಬ್ಯಾಕ್. ಇಟ್ ಗಾಟ್ ಹ್ಯಾಂಗ್ರಿ. ಹುಲಿಗೆ ಪೆಚ್ಚಾಯಿತು, ಮುಖ ಪೆಚ್ಚಾಯಿತು, ಬೇಜಾರಾಯಿತು ಹುಲಿಗೆ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ದೆನ್ ಇಟ್ ಆಲ್ಸೋ ಲೈಕ್ಡ್ ಇಸ್ ಎನಿಮಿ, ಬಿಕಾಸ್ ದಿರ್ ಇಸ್ ಅ ಗುಡ್ ಥಿಂಗ್ ದಟ್ ಐ ಕ್ಯಾನ್ ಪ್ಲೇ ವಿತ್ ಮೈ ಎನಿಮಿ ಅಂಡ್ ಐ ಕ್ಯಾನ್ ಅಟ್ಯಾಕ್ ಮೈ ಎನಿಮಿ ಅಂತ. ತನಗೆ ಎದುರಾಳಿ ಸಿಕ್ಕಿದನೆಂಬ ಮೆಚ್ಚುಗೆ. ಸೊ ಐ ಗಾಟ್ ಸಮ್ ಪರ್ಸನ್ ಹೂ ಕ್ಯಾನ್ ಏನಂತಾರೆ, ದ ಅಪೋಸಿಷನ್ ಪರ್ಸನ್ ಸಿಕ್ಕಿದ್ದಾರೆ. ತಿಂದರೆ ಇಂಥವರನ್ನೇ ತಿನ್ನಬೇಕು. ಇಫ್ ಐ ವಾಂಟ್ ಟು ಈಟ್, ಐ ಹ್ಯಾವ್ ಟು ಈಟ್ ಓನ್ಲಿ ದಿಸ್ ಕೈಂಡ್ ಆಫ್ ಅ ಪರ್ಸನ್ ಹೂ ಇಸ್ ನಾಟ್ ಸ್ಕೇರ್ಡ್ ಆ್ಯಂಡ್ ಹೂ ಇಸ್ ಗಿವಿಂಗ್ ಅ ಟಫ್ ಕಾಂಪಿಟೇಷನ್ ಫಾರ್ ಮೀ. ಮತ್ತೊಂದು ಬಾರಿ ನಗೀತು. ಅಗೇನ್ ಇಟ್ ಡಿಡ್ ದ ಸೇಮ್ ಥಿಂಗ್. ಈ ಸಲ ಅಗೇನ್ ದ ಸೇಮ್ ಥಿಂಗ್ ಹ್ಯಾಪನ್. ಶಾನುಭೋಗ ದೆರ್ ವಾಸ್ ನೋ ಅ ಫೇಸ್. ಅದಕ್ಕೆ ಒಂದು ಕಡೆ ಹಸಿವು, ಅದಕ್ಕೆ ತುಂಬ ಹಸಿವಾಗ್ತಾ ಇದೆ. ಮತ್ತೊಂದು ಕಡೆ ಸ್ವಾಭಿಮಾನ ಆ್ಯಂಡ್ ಆಲ್ಸೋ ಸೆಲ್ಫ್ ರೆಸ್ಪೆಕ್ಟ್. ಇಟ್ ಈಸ್ ನಾಟ್ about to leave self-respect. It cannot do the attack from the back. It won't do it. Respect ಬೇಕದಕ್ಕೆ. It cannot be self-respect ಇಲ್ಲದೆ it cannot do that activity. It cannot do that crime. ನಾಳೆ ಇತರ ವ್ಯಾಘ್ರಗಳ ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು, ಮೇಲೆ ಬಿದ್ದೇ ಬಿಡಲೇ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಸೊ ಇದಕ್ಕೆ ಕೋಪ ಬರ್ತಾ ಇದೆ. ಸೊ ವಾಟ್ ಇಫ್ ದ ಅದರ್ ಟೈಗರ್ ದೇ ಗೆಟ್ ಟು ನೋ ಅಬೌಟ್ ದಿಸ್? ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ಶಲ್ ಐ ಜಂಪ್ ಆನ್ ಹಿಮ್? ಇಟ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಅ ಕಿಯಾಸ್ ಇನ್ ಹಿಸ್ ಮೈಂಡ್. ಆದರೆ ಆ ಗೊಂದಲ ಕ್ಷಣ ಕಾಲಕ್ಕಿಂತ ಹೆಚ್ಚಾಗಿ ನಿಲ್ಲಲಿಲ್ಲ. ಇಟ್ ಡಿಂಟ್ ಸ್ಟೇ, ದಟ್ ಕನ್ಫ್ಯೂಷನ್ ಡಿಂಟ್ ಸ್ಟೇ ಫಾರ್ ಲಾಂಗ್ ಟೈಮ್. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಸದ್ವಂಶ ಅಂದರೆ ಒಳ್ಳೆಯ ವಂಶ, ಸದ್ ಒಳ್ಳೆಯ, ಅ ಗುಡ್ ಫ್ಯಾಮಿಲಿಯಲ್ಲಿ ಬಂದಂಥ ಹುಲಿ. ಕಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ. ದೆರ್ ಇಸ್ ಅ ಪೋಯಮ್ ಕಾಲ್ಡ್ ಪುಣ್ಯಕೋಟಿ. ಸೊ ಅದರಲ್ಲಿ ಇಫ್ ಯು ಹ್ಯಾವ್ ನೋ ದೆರ್ ಇಸ್ ಐ ಜಸ್ಟ್ ಸೇ ದ ಸ್ಟೋರಿ ವೇರ್ ದ ಟೈಗರ್ ವಾಂಟ್ಸ್ ಟು ಅಟ್ಯಾಕ್ ಅ ಹಸು, ದ ಕೌ. ಬಟ್ ದ ಕೌ ಸೇಸ್ ದಟ್ ಐ ವಾಂಟ್ ಟು ಗಿವ್ ಅ ಮಿಲ್ಕ್ ಫಾರ್ ಮೈ ಬೇಬಿ. ಸೊ ದ ಕೌ gives the milk for the baby and it will come again back to tiger. The tiger will feel very ashamed and the bad of this. Then what he does, he will leave the cow and he will jump from the mountain and he will kill himself. So that is the story of a Punyakoti. So either the tiger is reminding, or it's a recalling. So I am born in that kind of a family where the tiger
It just sacrificed because of the truth, because they were very good tigers. So I have born in that kind of a family, so I should never attack from the back ಅಂತ the tiger decided. ಓಕೆ, ಆ ಪವಿತ್ರ ಕಥೆಯಲ್ಲಿ ಸುವರ್ಣಾಕ್ಷರದಲ್ಲಿ ಲಿಖಿತವಾದ ಇಂದಿಗೂ ಹುಲಿಗಳು ಹಸುಗಳಿಗೆ ಆದರ್ಶವಾಗಿಲ್ಲವೇ ಅಂತ ಹುಲಿಯ ಮೊಮ್ಮಗನಾಗಿ, ಸೊ ಇಟ್ ಇಸ್ ಟೆಲ್ಲಿಂಗ್ ಫಾರ್ ದಟ್ ಹುಲಿ, ಫಾರ್ ದಟ್ ಟೈಗರ್ ಐ ಆಮ್ ಅ ಗ್ರ್ಯಾಂಡ್ ಸನ್, ಸೊ ಐ ಕೆನಾಟ್ ಡೂ ದಿಸ್ ಬ್ಯಾಡ್ ಆಕ್ಟಿವಿಟಿ ಅಂತ ಹೇಳುತ್ತೆ. ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಹುಲಿ ಸೀತ್ ಇವನ್ ಇಟ್ ರಿಕಾಲ್ ದ ಭಗವದ್ಗೀತೆ. ಸ್ವಧರ್ಮೇ ನಿಧನಂ ಶ್ರೇಯ, ಬೈಬಲ್ ನೆನಪಿಗೆ ಬಂತು. ಸೈತಾನ್ ಹಿಂದಿರಿಗು ಎಂದುಕೊಂಡಿತು. ಸ್ವಧರ್ಮೇ ನಿಧನಂ ಶ್ರೇಯ, ತನ್ನ ಧರ್ಮ. ಸೊ ಯು ಹ್ಯಾವ್ ಟು ಬಿ, ಧರ್ಮವನ್ನು ಪಾಲಿಸಬೇಕು. ಇಫ್ ಯು ವೋಂಟ್ ಫಾಲೋ ದ ಗುಡ್ ಥಿಂಗ್ಸ್ ದೆನ್ ಇಟ್ ಈಸ್ ಈಕ್ವಲ್ ಟು ಡೆತ್ ಅಂತ ಅರ್ಥ. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಅಗೇನ್ ಇಟ್ ಜಂಪ್ಡ್ ಇನ್ ಫ್ರಂಟ್ ಆಫ್ ಶಾನುಭೋಗ. ಕತ್ತೆತ್ತಿದರೆ ಅಗೇನ್ ದೆರ್ ಈಸ್ ನೋ ಫೇಸ್. ಈ ಸ್ಪರ್ಧೆ 5-6 ಸಾರಿ ನಡೆಯಿತು. ಸೊ ಇಟ್ ರಿಪೀಟೆಡ್ ಫಾರ್ 5 to 6 times. ಪ್ರತಿ ಸಲ ವೇಗವು ಸಲಸಲಕ್ಕೂ ಹೆಚ್ಚಿಸಿತು. ಎವ್ರಿ ಟೈಮ್ ದ ಸ್ಪೀಡ್ ಇನ್ಕ್ರೀಸ್ಡ್. ಆಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ಶಾನುಭೋಗ ಈ ಕುಡಂಟ್ ವಾಕ್ ಎನಿಮೋರ್. ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾದರೂ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಕುಲಾಲ ಚಕ್ರ ಅಂದರೆ ಇಟ್ಸ್ ಅ ಪಾಟ್ರಿ ಮಾಡೋದಕ್ಕೆ ದೇ ಯೂಸ್ ಇಟ್. ಓಕೆ, ಹ್ಯಾವ್ ಯು ಸೀನ್ ದ ಮಡ್ ಪಾಟ್ರೀಸ್, ದೇ ಯೂಸ್ ಅ wheel. Okay, that is called as a kulala chakra. Okay, chakradante like a wheel, he is walking faster and faster and faster. He want to make up the pace with the tiger. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ನಾಟ್ ಇವನ್ ಫಾರ್ ಅ ಸೆಕೆಂಡ್ ದ ಟೈಗರ್ ಕುಡ್ ಸಿ ದ ಫೇಸ್ ಆಫ್ ಶಾನುಭೋಗ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಸೊ ದೇ ಕುಡಂಟ್ ಕಂಟಿನ್ಯೂ ದಿಸ್ ಎನಿಮೋರ್. ಶಾನುಭೋಗರಿಗೆ ತಲೆ ಸುತ್ತಿತು. ಸೊ ಈ ಗಾಟ್ ಡಿಸಿನೆಸ್. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬಂತು. ಸೊ ಡ್ಯೂರಿಂಗ್ ದಟ್ ಟೈಮ್ he remembered the ಕೀರ್ತಿ ಪುಸ್ತಕ. So I'll stop it here. Where the Shanabhoga, he felt the giddiness. I'll stop it here. What happened next? Did the tiger attack Shanabhoga? Did it kill Shanabhoga? ಏನಾಯಿತು? Did the Shanabhoga escape from tiger? We learn all these things in a part 2. Since the lesson is little bigger one, I have made it in a part 1 and part 2. Okay, so I hope you have understood till here. If you have any doubt ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to hsvkannadavani@gmail.com. I hope you have understood the lesson and I hope you have enjoyed watching this video. Share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, let it be useful for them also ಅಂತ ಹೇಳ್ತಾ, subscribe to the channel HSV Kannadavani. There will be few more lessons which will be done very soon. I'll try to finish as soon as possible anta helta. Thank you so much. Wait for the part 2 and complete this. Like ಮಾಡಿ, share ಮಾಡಿ, subscribe ಮಾಡಿ. ಧನ್ಯವಾದಗಳು.